ನಮಸ್ತೆ ಎಲ್ಲರಿಗೂ. ಸೌಜನ್ಯ ಹೆಸರಿನಲ್ಲಿ ನಡೆಯುತ್ತಿದೆ ದೊಡ್ಡದಾದ ದಂಧೆ. ನಿಮಗೆ ನಿನ್ನೆ ನಾನು ವಿಡಿಯೋದಲ್ಲಿ ವಿವರಿಸಿದ್ದೀನಿ. ಈ ಪ್ರಶಾಂತ್ PRS ಅನ್ನೋನು ನನ್ನ ಕೈಯಿಂದ ದುಡ್ಡು ತಗೊಂಡಿದ್ದು ಸೌಜನ್ಯ ಹೆಸರಲ್ಲಿ ತನ್ನ ಚಾನಲ್ ಬ್ಲಾಕ್ ಆಗಿದೆ, ಕೋರ್ಟಿಗೆ ಅಮೌಂಟ್ ಕಟ್ಟಲಿಕ್ಕಿದೆ ಅಂತ. ಬಟ್ ಆ ಕೋರ್ಟಿಗೆ ಅಮೌಂಟ್ ಕಟ್ಟೂ ಇಲ್ಲ, ಅಡ್ವೊಕೇಟಿಗೆ ಫೀಸ್ ಹೋಗಿಯೂ ಇಲ್ಲ. ಸೊ ಸೌಜನ್ಯ ಹೆಸರು ಬಳಸ್ಕೊಂಡು ಮಾಡಿದ ಒಂದು ದಂಧೆ ಇದು ತುಂಬ ಇದೆ. ಸೌಜನ್ಯ ಹೋರಾಟಗಾರರು ನನಗೆ 2.5 ವರ್ಷದಿಂದ ಮಾಡಿದ ಕಾಲ್ಗಳು, ಪ್ರತಿಯೊಬ್ಬರದ್ದು ಮೆಸೇಜ್ಗಳು ನನ್ನ ಕಡೆ ಇದೆ. ದುಡ್ಡು ಕೊಡಿ ಅಕ್ಕ, ದುಡ್ಡು. ಸೊ ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ನನಗೆ ಆದ ದೊಡ್ಡ ಪ್ರಾಬ್ಲಮ್ ಅಂದರೆ ಈ ಸೌಜನ್ಯ ಇದು ದುಡ್ಡು ಕೇಳೋದು. ಕೆಲವರಿಗೆ ಕೊಟ್ಟಿದ್ದೀನಿ, ಕೆಲವ್ರದ್ದು ವಾಪಸ್ ಸಿಕ್ಕಿಲ್ಲ. ಇನ್ನು ಏನು ಮಾಡೋದು, ಬಿಟ್ಬಿಟ್ಟೆ. ಒಂದು ಪ್ರಶಾಂತ್ ದೊಡ್ಡ ಹೊಡೆತ ನನಗೆ ಸೌಜನ್ಯ ಹೋರಾಟದಲ್ಲಿ. ಇನ್ನೊಬ್ಬ ಅನೀಶ್, ಅವನದೊಂದು ಸ್ಪೆಷಲ್ ಎಪಿಸೋಡ್ ಮಾಡ್ತೇನೆ. ದೊಡ್ಡ ಕುತಂತ್ರಿ ಅವನು, ಅನೀಶ್ ಜಾರ್ಜು. ಅವನ ಅಪ್ಪ ಜಾರ್ಜು ಇದು ಮೂಡುಬಿದ್ರೆಯಲ್ಲಿ ಸತ್ತ, ಹಾಗೆ ಆಕ್ಸಿಡೆಂಟ್ ಆಯಿತು, ಅದು ಇದು ಅಂತೇಳಿ ಕಥೆಯೆಲ್ಲ ಹೇಳ್ಕೊಂಡು, ಮತ್ತು ಈ ಮನುಷ್ಯ ಅನೀಶ್ ಜಾರ್ಜು ಇಲ್ಲಿದ್ದ, ಯಾರು ನಮ್ಮ ಜಯಂತ್ ಅಂಗಡಿಯಲ್ಲಿದ್ದ. ಅಲ್ಲಿ ನನಗೆ ಪರಿಚಯ ಆಯಿತು ಅಂದರೆ ನನ್ನೊಂದು ಫೈಲ್ ಇತ್ತು ಅಲ್ಲಿ, ಇದು ಬೆಳ್ತಂಗಡಿ ಕೋರ್ಟಿಂದ ತಗೊಂಡು ಒಂದು ಫೈಲ್ ಇತ್ತು. ಆ ಫೈಲನ್ನು ಕಲೆಕ್ಟ್ ಮಾಡೋಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಕತೆ ಎಲ್ಲ ಹೇಳಿದ್ದಾನೆ. ಇವನ ಕಥೆಯನ್ನು ನಾನು ನಂಬಿದ್ದೇನೆ. ಈ ಪುಣ್ಯಾತ್ಮ SIT ಬರೋ ಟೈಮಲ್ಲಿ ಓಡೋದ ಊರಿಗೆ ಹೋಗಿ. ಅವನಿಗೆ ವಿಷ ತಗೊಳ್ಳಿಕ್ಕೂ ದುಡ್ಡಿಲ್ಲದ ಪರಿಸ್ಥಿತಿ, ಆತ್ಮಹತ್ಯೆ ಮಾಡೋ ಸಿಚುವೇಶನು. ಕೆಲಸ ಇಲ್ಲ, ದುಬೈಯಿಂದ ಬಂದಿದ್ದೇನೆ. ಒಂದು ಜಾತಿ ಜಯಂತನ ದೂರ್ತಾನೆ, ಜಯಂತ್ ಬಂದು ಹೀಗೆ ಮಾಡಿದ, ಮಟ್ಟಣ್ಣನ ದೂರ್ತಾನೆ, ಅದು ಮಾಡ್ತಾನೆ, ಇದು ನನ್ನ ಲೈಫ್ ಹಾಳಾಯಿತು, ಹಂಗೆ ಹಿಂಗೆ ಅಂತೇಳಿ ಕೊನೆಗೆ ಸೂಸೈಡ್ ಮಾಡೋ ಪರಿಸ್ಥಿತಿ ಬಂದಾಗ ನಾನು ಹೇಳಿದೆ, ಇಲ್ಲ ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಇಲ್ಲಿ ಒಂದು ಕೆಲಸ ತೆಗೆಸಿಕೊಟ್ಟೆ ನನ್ನ ಆಫೀಸ್ ಎದುರುಗಡೆ ಒಂದು ಅಂಗಡಿಯಲ್ಲಿ. ಅಲ್ಲಿ ಸಹ ಸೋಮಾರಿ ಕೆಲಸಕ್ಕೆ ನಿಲ್ಲಿಲ್ಲ. ಒಂದು 4,000 ಸಂಬಳ ತೊಗೊಂಡು ಓಡೋದ. ಪುನಃ ನನ್ನ ಆಫೀಸಲ್ಲಿ ಒಂದು ಸೆಕ್ಯೂರಿಟಿ ಕೆಲಸ ಇದೆ, ಬರ್ತೀರಾ ಕೇಳಿದೆ. ಅದಕ್ಕೂ ಬಂದು ಆ ಮನುಷ್ಯ ಮಾಡಿದ ಕಿತಾಪತಿ ಇಲ್ಲಿ ಬಂದು ಕೊನೆಗೆ ನನ್ನಿಂದ ಅವನಿಗೆ ವಾಪಸ್ ಹೋಗೋಕ್ಕೂ ದುಡ್ಡಿಲ್ಲ. ನಾನು 500 ರೂಪಾಯಿ ಕೊಟ್ಟು ಕಳಿಸಿದೆ. ಅಲ್ಲಿಂದ ಫೋನು, ಮೇಡಮ್ ನನ್ನ ಫ್ರೆಂಡ್ ಸತ್ತೋಗಿದ್ದಾನೆ, ಹೋಗಬೇಕು ಅಂತ. ಅಲ್ಲಿ ಪುನಃ 500 ರೂಪಾಯಿ. ರವಿ ಅಣ್ಣನ ಕಡೆಯಿಂದ ಒಂದು 12,000 ರೂಪಾಯಿ, ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಅಲ್ಲಿ ಮೋಸ ಮಾಡಿದ. ಮೋಸಗಾರ ಅನೀಶು ಇವಾಗ ವಿಜಯನಾರವಿ ಜೊತೆ ಸೇರಿಕೊಂಡು ಆಟ ಆಡ್ತಿದ್ದಾನೆ, ಆಯಿತಾ. ಇವನಿಗಿದೆ, ಇವನ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಇದೆ ನನ್ನಲ್ಲಿ. ನನ್ನಿಂದ ಒಂದು 20,000 ರೂಪಾಯಿ ಹೋಗಿದೆ ನನ್ನ ಅಕೌಂಟಿಂದ. 12,000 ರವಿ ಅವ್ರದ್ದು, ನಂದು 8,000 ರೂಪಾಯಿ, ಆಯಿತಾ. ಅದು ನಾನು ಕಲೆಕ್ಟ್ ಮಾಡಿಯೇ ಮಾಡ್ತೀನಿ. ಅವನದೊಂದು ಜಾಮೀನು ನಿಂತಿದ್ದಾನೆ ನನಗೆ, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಅವನಿಗೆ ಹೇಳಿದ್ದೀನಿ, ನೀನು ಬಂದು ವಾಪಸ್ಸು ಜಾಮೀನು ತಗೊಂಡು ಹೋಗಬೇಕು, ಆಯಿತಾ. ಜಾಮೀನು ಹಿಂದೆ ತೊಗೊಳ್ತಾನೆ ಅಂತ ತಗೊಂಡು ಹೋಗು. ನಂದು 5,000 ಕ್ಯಾಶ್ ಸೆಕ್ಯೂರಿಟಿ ಕೊಟ್ಟರೆ ಜಾಮೀನು ಸಿಗುತ್ತೆ, ಆಯಿತಾ. ಇವನಿಂದ ಇವನ RTC ನನಗೆ ಯಾಕೆ ಬೇಕಿತ್ತು? ಅವನಾಗಿ ಬಂದಿದ್ದು ದುಡ್ಡಿಗೋಸ್ಕರ. ಪುನಃ ನನ್ನ ಅಕ್ಕ ಒಂದು 500 ರೂಪಾಯಿ ಕೊಟ್ಟಲು, ಕೈಯಲ್ಲಿ ಒಂದಷ್ಟು ತಿಂಡಿಗಳು ಕೊಟ್ಟೆ, ಮತ್ತು ದುಡ್ಡು ಇದನ್ನು ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಇವನು. ಜಾಮೀನು ನಿಂತಿದ್ದೀನಿ. ಮೊನ್ನೆ ಅಂಬಿಕಾ ಮೇಡಮ್ಗೆ ಹೇಳಿದೆ, ತಗೊಳ್ಳಿ ಅವನು ಜಾಮೀನು ಹಿಂದೆ. ಮೊನ್ನೆ ಕೇಸ್ ಡೇಟಿಗೆ ಬರೋಕ್ಕೆ ಹೇಳಿದೆ, ಬರ್ತಿಲ್ಲ ಅವನ ಮಗ, ಆಯಿತಾ. ಅನುಭವಿಸ್ತಾ ಇದ್ದಾನೆ. ಇವನು ನನ್ನ ಹೆಸರನ್ನು ಪುನಃ ಹಾಳು ಮಾಡಿದಾಕಿ. ನಾನು ಅವನನ್ನು ಏನೋ ಮನೆಗೆ ಕರೆದು ಕೊಲೆ ಮಾಡ್ತೀನಿ ಅಂತ ಹೇಳಿದ್ದೀನಂತೆ. ಅವನನ್ನು ಹನಿ ಟ್ರ್ಯಾಪ್ ಮಾಡಿದ್ದೀನಂತೆ, ಆಯಿತಾ. ಇದು ಯಾರು, ಅನೀಶ್ ಮಾಡುವ ಕಿತಾಪತಿ, ಗೊತ್ತಾಯ್ತಾ. ಇದಕ್ಕೂ ಒಂದು ಆನ್ಸರ್ ಕೊಡ್ತೀನಿ ನಾನು ಇವನಿಗೆ. ಒಂದು ದೊಡ್ಡ ಎಪಿಸೋಡ್ ಮಾಡಲಿಕ್ಕಿದೆ ಈ ಅನೀಶಿದು. ಅವನು ದುಡ್ಡು ಕೊಡದೇ ಇರಲಿ ಅವನ ಮಗ, ನೆಕ್ಸ್ಟ್ ಅವನದೇ ಟಾರ್ಗೆಟು, ಗೊತ್ತಾಯ್ತು. ಇಡೀ ಫ್ಯಾಮಿಲಿ ಇಟ್ಕೊಂಡು ಜನ್ಮಜಾಲ ಆಡ್ತೀನಿ. ಇದರ ಹಿಂದೆ ವಿಜಯ ಆಟ ಆಡ್ತಿದ್ದಾಳೆ. ವಿಜಯ್ ಅನೀಶ್ನು ಬ್ರೈನ್ ವಾಶ್ ಮಾಡಿದ್ದಾಳೆ. ಅವನು ಒದ್ದಾಡ್ತಾ ಇದ್ದಾನೆ. ಅವನು ಎಲ್ಲರೂ ನನಗೆ ಮೋಸ ಮಾಡಿದವರೆಲ್ಲ ನನ್ನ ಕಣ್ಣೆದು ಕಾಲಿನ ಅಡಿಗೆ ಬಂದು ಬೀಳು ಹಾಗೆ ನಾನು ಮಾಡ್ತೀನಿ. ಮತ್ತು ಅಣ್ಣ ಬಂಡಿದ್ದು ಈಗ ಒಂದು ರಕ್ತದಾನ ಶಿಬಿರ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಅವನೊಂದು ರಕ್ತದಾನ ಶಿಬಿರ ಮಾಡ್ತಾಯಿದ್ದಾನೆ. ಅವನು ಈ ಹಿಂದೆನೂ ಸೌಜನ್ಯನ ಹೆಸರು ಹೇಳಿ ದುಡ್ಡು ಮಾಡಿದ್ದಾನೆ ಬರ್ತ್ಡೇಗೆ ಅಂತೇಳಿ. 1 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅದರ ಲೆಕ್ಕ ಯಾರಿಗೂ ಕೊಟ್ಟಿಲ್ಲ. ಹಲವಾರು ಕೆಲಸಗಳನ್ನು ಈ ಸೌಜನ್ಯ ಹೆಸರಲ್ಲಿ ಮಾಡಲಾಗ್ತಿದೆ ಸೌಜನ್ಯ ಹೋರಾಟಗಾರರಿಂದ. ರಕ್ತದಾನ ಶಿಬಿರವನ್ನು ಒಳ್ಳೆ ರೀತಿಯಲ್ಲಿ ಬಳಸಿದರೆ ನಿನಗೆ ಓಕೆ, ಅಣ್ಣ ಬಾಂಡ್ ಕೇಸರಿ ಸೇನೆ ಅವನೇ. ಇಲ್ಲಾಂದರೆ ನೀನು ಎಲ್ಲಿಯಾದರೂ ಅದನ್ನು ಯಾವುದಾದ್ರೂ ಇದಕ್ಕೆ ಮಾರಿ ನೀನು ದುಡ್ಡು ಮಾಡಿದರೆ ನಿನಗಿದೆ ಮಾರಿ ಹಬ್ಬ. ನಾನು ಒಬ್ಸರ್ವ್ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಹೋರಾಟಗಾರರದ್ದು, ಆಯಿತಾ. ನೀವು ಮಾಡೋ ದಂಧೆಗಳು ನನಗೆ ಗೊತ್ತು. ಇನ್ನೊಂದಷ್ಟು ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಸಣ್ಣದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ.